ಬೇಕಾಗಿರೋ ಮೆಟೀರಿಯಲ್ಸ್ ವೈಟ್ ಸಿಮೆಂಟ್, ಗ್ರೇ ಸಿಮೆಂಟ್, ವೈಟ್ ಗಮ್, ಥರ್ಮಾಕೋಲ್ ಪೀಸಸ್, ಕಲರ್ಸ್, ಮೋಟರ್, ಪ್ಲೇಟ್ ಮತ್ತು ಕಂಟೈನರ್, ಒಂದು ಸಣ್ಣ ಪೈಪ್ ಮತ್ತು ಒಂದು ಸಣ್ಣದು ಕುಡಿಕೆ. ಈಗ ಫೌಂಟೇನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದು ಎಲ್ಲ ಮನೇಲೂ ಸಿಗುತ್ತೆ ಈ ಥರ ಕಂಟೈನರ್ ವೈಟದು. ಈ ಕಂಟೈನರ್ ಬೇಕು ಮತ್ತು ಈ ಪ್ಲೇಟ್. ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ಕಂಟೈನರ್ಗೆ ವೈಟ್ ಗಮ್ಮಿಂದ ಹೀಗೆ ಬ್ಯಾಕ್ ಒಂಚೂರು ಗಮ್ಮ ಹಾಕಿ ಹೀಗೆ ಪ್ಲೇಟ್ ಸೆಂಟ್ರಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ಟಿಕ್ ಮಾಡಿದ್ದೀನಿ. ಇವಾಗ ವೈಟ್ ಸಿಮೆಂಟು ಮತ್ತು ಗ್ರೇ ಸಿಮೆಂಟು ಎರಡು ಈಕ್ವಲ್ ತಗೊಂಡು ಮಿಕ್ಸ್ ಮಾಡ್ಕೋಬೇಕು ನೀರಲ್ಲಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವೈಟ್ ಸಿಮೆಂಟು 2 ಸ್ಪೂನು, ಗ್ರೇ ಸಿಮೆಂಟು 2 ಸ್ಪೂನು, ಸ್ವಲ್ಪ ವೈಟ್ ಗಮ್ಮು, ನೀರು ಹಾಕ್ಕೋಬೇಕಾಗುತ್ತೆ. ಈ ರೀತಿ ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ವೈಟ್ ಸಿಮೆಂಟು ಮತ್ತು ಗ್ರೇ ಸಿಮೆಂಟು ನೀರು ಸ್ವಲ್ಪ ಗಮ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಥರ್ಮಾಕೋಲ್ ಪೀಸಸ್ನು ತೊಗೊಳ್ಳಿ. ತೊಗೊಂಡಿದ್ಮೇಲೆ ಒಂದೊಂದೇ ಪೀಸಸ್ನು ಹೀಗೆ ನಾವು ಮಾಡ್ಕೊಂಡಿರ್ತೀವಲ್ಲ ಈ ಲಿಕ್ವಿಡಲ್ಲಿ ಹೀಗೆ ಒಂದೊಂದೇ ಅಂಟಿಸಿ ಈ ಥರ ಥರ್ಮಾಕೋಲ್ ಪೀಸಸ್ನು ಸಿಮೆಂಟಲ್ಲಿ ಈ ಲಿಕ್ವಿಡೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಹೀಗೆ ಒಂದೊಂದೇ ಇಟ್ಕೊಂಡು ಹೋಗ್ತಾಯಿರಿ ಕಂಟೈನರ್ ಸುತ್ತಲೂ. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡು ಜೋಡಿಸ್ಕೋಬೋದು. ಇದೇ ರೀತಿ ಪೂರ್ತಿ ತಟ್ಟೆ ಎಲ್ಲೂ ಕಾಣಲಿಲ್ಲದಂಗೆ ಜೋಡಿಸ್ಕೊಳ್ಳಿ. ಇವಾಗ ಇದೇ ರೀತಿ ಈ ಪ್ಲೇಟ್ ಪೂರ್ತಿ ಥರ್ಮಾಕೋಲ್ ಪೀಸಸ್ನ ಹಾಕ್ಕೋಬೇಕು. ಮತ್ತು ಇದ್ರ ಮೇಲ್ಗಡೆ ಕಂಟೈನರ್ ಮೇಲ್ಗಡೆಗೆ ಒಂಥರ ಬೆಟ್ಟ ಥರ ಶೇಪಲ್ಲಿ ನಾವು ಥರ್ಮಾಕೋಲ್ನ ಕಟ್ ಮಾಡ್ಕೋಬೇಕು. ಅದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಇದೇ ಸಿಮೆಂಟ್ನ ಹೀಗೆ ಹಾಕ್ಬಿಟ್ಟು ಇಲ್ಲಿ ಜೋಡಿಸ್ಕೊತೀನಿ ಕಂಟೈನರ್ ಮೇಲೆ. ಎಲ್ಲೂ ಥರ್ಮಾಕೋಲ್ ವೈಟ್ ಕಾಣಬಾರ್ದು, ಪೂರ್ತಿ ಹೀಗೆ ಸಿಮೆಂಟ್ ಹಾಕ್ಕೋಬೇಕು. ಮತ್ತು ಇದೇ ಥರ ಬೇರೆ ಬೇರೆ ಥರದ್ರಲ್ಲಿ ಕೂಡ ನೀವು ಮೆಟೀರಿಯಲ್ಸ್ ಯೂಸ್ ಮಾಡ್ಕೋಬೋದು. ನೀವು ಯಾವುದೇ ಮಾಡಿದ್ರೂ ನೀವು ಸಿಮೆಂಟು, ವೈಟ್ ಸಿಮೆಂಟು ಮತ್ತು ಗ್ರೇ ಸಿಮೆಂಟ್ ಎರಡು ಬಳಸಲೇಬೇಕಾಗುತ್ತೆ. ಈ ರೀತಿ ಎಲ್ಲ ಕಡೆ ಸಿಮೆಂಟ್ ಹಾಕ್ಕೊಂಡಾದ್ಮೇಲೆ 2 ದಿನ ಡ್ರೈ ಆಗಕ್ಕೆ ಬಿಡಬೇಕು. ಒಣಗಿದ್ಮೇಲೆ ಈ ರೀತಿ ಕಾಣುತ್ತೆ. ಈಗ ಇದಕ್ಕೆ ಕಲರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೆರೂನ್ ಕಲರ್ ತೊಗೊಳ್ಳಿ, ಸ್ವಲ್ಪ ಬ್ಲ್ಯಾಕ್ ಕಲರು ಮತ್ತು ನೀರು ಇದಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ಕೋಬೇಕು, ತಿಕ್ಕಾಗಿ ಮಾಡಬಾರ್ದು ಕಲರಿಂಗು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ರಷಲ್ಲಿ. ಈ ರೀತಿ ಇರಬೇಕು. ಇದಕ್ಕೆ ಪೂರ್ತಿ ಈ ರೀತಿ ಎಲ್ಲೂ ವೈಟ್ ಪ್ಯಾಚಸ್ ಕಾಣಲಿಲ್ಲದಂಗೆ ಕಲರ್ ಮಾಡಿ. ಯಾವಾಗಲೂ ಇದಕ್ಕೆ ತಿಕ್ಕಾಗಿ ಕಲರ್ ಹಾಕಬಾರ್ದು, ತುಂಬ ನೀರು ಥರ ಮಾಡಬೇಕು. ಇದಕ್ಕೆ ಮತ್ತು ವಾರ್ನಿಷ್ ಕೂಡ ನಮಗೇನು ಬೇಕಾಗಿಲ್ಲ. ಈ ರೀತಿ ಪೂರ್ತಿ ಕೆಳಗಿನ ಪೋರ್ಷನ್ಗೆ ಮೆರೂನ್ ಹಾಕ್ಕೊಳ್ಳಿ. ಈಗ ಮೇಲ್ಗಡೆ ಇರೋದಕ್ಕೆ ಗ್ರೀನ್ ವಿತ್ ಬ್ಲ್ಯಾಕ್ ಮಿಕ್ಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಒಂದು ಸ್ವಲ್ಪ ಬೆಟ್ಟ ಥರ ಶೇಪಲ್ಲಿದೆ, ಅದಕ್ಕೆ ಗ್ರೀನ್ ವಿತ್ ಬ್ಲ್ಯಾಕ್ ಹಾಕಿ ಮಾಡಿ ತೋರಿಸ್ತೀನಿ. ಗ್ರೀನ್ ತೊಗೊಳ್ಳಿ, ಬ್ಲ್ಯಾಕ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಹಾಗೆ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಮೇಲ್ಗಡೆ ಇರೋ ಪೋರ್ಷನ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದೇ ರೀತಿ ಎಲ್ಲೂ ವೈಟ್ ಕಾಣಲಿಲ್ಲಂಗೆ ಪೂರ್ತಿಯಾಗಿ ಕಲರ್ ಮಾಡ್ಕೊಳ್ಳಿ. ಇದೇ ರೀತಿ ಇದ್ರ ಪೂರ್ತಿ ಮಾಡ್ಕೋಬೇಕು, ಎಲ್ಲೂ ವೈಟ್ ಕಾಣಲಿದ್ದಂಗೆ ಮಾಡ್ಕೊಳ್ಳಿ. ಇದೇನು ಜಾಸ್ತಿ ಇವತ್ತು ಒಣಗೋಕ್ಕೆ ಟೈಮ್ ಬೇಕಾಗಿಲ್ಲ, ಜಸ್ಟ್ 1/2 ಅವರ್ ಇಲ್ಲ 1 ಅವರ್ ಆದರೆ ಸಾಕು. ಇದು ಇವಾಗ ಪೂರ್ತಿಯಾಗಿದೆ. ಇದು ಡ್ರೈ ಆಗೋಕ್ಕೆ ಬಿಡ್ತೀನಿ. ಈಗ ರೆಡಿ ಡ್ರೈ ಆಗಿರೋದನ್ನು ತೋರಿಸ್ತೀನಿ. ಇದು ಒಣಗಿದ ಮೇಲೆ ಈ ರೀತಿ ಕಾಣುತ್ತೆ. ಇದಕ್ಕೆ ಬೇಕಾದರೆ ನೀವು ಬೇರೆ ಬೇರೆ ಮರಗಳು, ಈ ಥರ ಹುಲ್ಲು ಎಲ್ಲ ನೀವು ಅಂಟಿಸ್ಕೋಬೋದು. ಈ ರೀತಿ ನಾನೆಲ್ಲ ಅಂಟಿಸಿದ್ದೀನಿ. ನೀವು ಬೇಕಾದರೆ ಹಾಗೆ ಬಿಡ್ಬೋದು, ಇಲ್ಲಿದ್ದರೆ ನಿಮ್ಗೆ ಇಷ್ಟವಾಗಿರೋ ಅಂಥದ್ದು ಎಲ್ಲ ಅಂಟಿಸ್ಕೋಬೋದು. ಇದಕ್ಕೆ ಈಗ ಮೋಟ್ರ್ ಹೇಗೆ ಫಿಕ್ಸ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ರೀತಿ ಸಣ್ಣ ಕುಡಿಕೆ ಸಿಗುತ್ತೆ, ಅದಕ್ಕೆ ಬ್ಯಾಕ್ ಸೈಡು ಈ ರೀತಿ ಹೋಲ್ ಮಾಡ್ಕೋಬೇಕು. ಮತ್ತು ಈ ರೀತಿ ಪೈಪ್ನು ಈ ಕುಡಿಕೆಗೆ ಹೀಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈಗ ಪೇಂಟ್ ಮಾಡಬೇಕು. ಇದಕ್ಕೆ ಪೇಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೆರೂನ್ ಕಲರ್ ತೊಗೊಂಡಿದ್ದೀನಿ ನಾನು. ಇದು ಇವಾಗ ಪೂರ್ತಿಯಾಗಿದೆ. 2 ನಿಮಿಷ ಒಣಗಕ್ಕೆ ಬಿಡಿ. ಇದು ಪೂರ್ತಿ ಆದಮೇಲೆ ಈ ರೀತಿ ಕಾಣುತ್ತೆ. ಇದಕ್ಕೆ
ಒಂದು 2 ಸಣ್ಣದು ಥರ್ಮಾಕೋಲ್ ಪೀಸ್ನು ಒಳಗಾಕಿ, ಇಲ್ಲಾಂದರೆ ಯಾಕಂದರೆ ಇದು ನೀರು ತುಂಬ ಫೋರ್ಸಾಗಿ ಬರುತ್ತೆ. ಇದು ಹಾಕಿದ್ರೆ ಏನಾಗುತ್ತೆ, ಅಡ್ಡಾಗಿ ನೀರು ಸಣ್ಣದಾಗಿ ಬೀಳುತ್ತೆ. ಇದು ಮೋಟ್ರ್ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ಈ ರೀತಿ ಮೋಟ್ರ್ ತಗೊಂಡು ಈ ತುದಿದು ಇದ್ರೊಳಗೆ ಹಾಕಿ ಫಿಕ್ಸ್ ಮಾಡಿ, ಇವಾಗ ಈ ರೀತಿ ಪೈಪ್ನ ಒಳಗೆ ಫಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಟೈಟಾಗಿ. ಇದನ್ನು ಇವಾಗ ಈ ಕಂಟೈನರ್ ಒಳಗೆ ಹಾಕಬೇಕು. ಈ ರೀತಿ ಹಾಕಿದ್ಮೇಲೆ ಈ ವಯರ್ನು ಸ್ವಲ್ಪ ಬ್ಯಾಕ್ ಹಾಕ್ಕೊಳ್ಳಿ. ಈ ಇದನ್ನು ಮಾಡ್ಕೊಂಡಿರೋದನ್ನು ಈ ರೀತಿ ಇಲ್ಲಿಗೆ ಜೋಡಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಗಮ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಫಿಕ್ಸ್ ಮಾಡಿದ್ಮೇಲೆ ನೀರು ತಗೊಂಡು ಈ ಮೋಟ್ರ್ ಪೂರ್ತಿ ಮುಳುಗೋವರೆಗೂ ನೀರು ಹಾಕಿ, ಈ ರೀತಿ ಮೋಟ್ರ್ ಕಾಣಲಿಲ್ದಂಗೆ ಫುಲ್ಲು ಟೇಬಲ್ಸ್ ಹಾಕ್ಕೊಳ್ಳಿ. ಯಾರಿಗೂ ಗೊತ್ತಾಗಬಾರ್ದು ಇದರಲ್ಲಿ ಮೋಟ್ರ್ ಇದೆ ಅಂತ. ಈ ವಯರ್ಸ್ ಎಲ್ಲ ಕಾಣಲಿಲ್ದಂಗೆ ನೀವು ಕಾಣಲಿಲ್ದಂಗೆ ಮಾಡ್ಕೊಳ್ಳಿ. ಇವಾಗ ಪ್ಲಗ್ಗ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡ್ಕೊಂಡು ಸ್ವಿಚ್ ಆನ್ ಮಾಡಿದ್ರೆ ಈ ರೀತಿ ನೀರು ಬರ್ತಾ ಇರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಇಡ್ಕೋಬೋದು. ನೀವು ಇದನ್ನೇ ದೊಡ್ಡದಾಗಿ ಮಾಡ್ಕೋಬೋದು, ಚಿಕ್ಕದಾಗೂ ಮಾಡ್ಕೋಬೋದು. ಇದೇ ರೀತಿ ನೀವು ಮನೇಲಿರೋಂಥ ಕಂಟೈನರ್ಸು, ಪ್ಲೇಟ್ಸು ಮತ್ತು ಈ ಥರ್ಮಾಕೋಲ್ ಬಿಸಾಡೋ ಅಂಥದ್ದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಒಂದು ಮೋಟ್ರ್ ಮಾತ್ರ ಕೊಂಡ್ಕೊಂಬರ್ಬೇಕಾಗುತ್ತೆ. ಇನ್ನು ಮಿಕ್ಕಿದೆಲ್ಲ ಮನೆಯಲ್ಲೇ ಇರುತ್ತೆ. ಇದನ್ನು ಈ ರೀತಿ ಎಲ್ಲ ಜೋಡಿಸ್ಕೊಂಡು ನೀವು ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು. ಇದನ್ನೇ ದೊಡ್ಡ ಸೈಜಲ್ಲಿ ಕೂಡ ನೀವು ಮಾಡ್ಕೋಬೋದು. ಇದು ನಾನೀಗ ಟೇಬಲ್ ಮೇಲೆ ಕಾರ್ನರಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಇಟ್ಕೋಬೋದು. ಇದು ನೋಡೋಕ್ಕೂ ಮನೆಗೂ ಚೆನ್ನಾಗಿ ಕಾಣುತ್ತೆ, ಸುಂದರವಾಗೂ ಕಾಣುತ್ತೆ, ಮತ್ತು ಯಾವಾಗಲೂ ಮನೆಯಲ್ಲಿ ನೀರು ಹರಿತಾ ಇರೋಂಥದ್ದು ಚೆನ್ನಾಗಿ ಕಾಣುತ್ತೆ.